ಅಧ್ಯಕ್ಷರೇ, ನಾನು ಶೂನ್ಯ ವೇಳೆಯಲ್ಲಿ ಮೊನ್ನೆ ಭಾನುವಾರ ನಮ್ಮ ಕ್ಷೇತ್ರದಲ್ಲಿ ಒಂದು ಅವಿಸ್ಮಯಕಾರಿಯಾದಂಥ ಒಂದು ಶಿಲಾಗೋರಿ ಸಿಕ್ಕಿದೆ. ಇದು 3500 ವರ್ಷ ಹಿಂದಿನ ಶಿಲಾಗೋರಿ. ನಮ್ಮ ಪೂರ್ವಜರು ಆದಿಮಾನವರು ಸಂಘಟಿತ ಸಮಾಜವಾದ ಒಂದು ನೆಲೆಯಲ್ಲಿ ಸಿಕ್ಕಿದೆ. ಹಿಂದೆ ಬ್ರಿಟಿಷ್ ಪುರಾತತ್ವ ತಜ್ಞರು ಒಂದೇ ಒಂದು ಲೈನ್ ಅಲ್ಲಿ ಹೇಳಿದ್ರು, ರಾಣೆಬೆನ್ನೂರಿನ 3 ಮೈಲಿಯ ಉತ್ತರಕ್ಕೆ ಈ ಶಿಲಾಗೋರಿ ಇದೆ ಅಂತಕ್ಕಂಥದ್ದನ್ನ. ಅದನ್ನ ರಾಣೆಬೆನ್ನೂರಿನ ಹವ್ಯಾಸಿ ಸಂಶೋಧಕರು ಮೊನ್ನೆ ಭಾನುವಾರ ಅದನ್ನ ಹುಡುಕಿ ಹೆಕ್ಕಿ ತೆಗೆದಿದ್ದಾರೆ. ಇದು ಕ್ರೈಸ್ತ ನಮ್ಮ ಭೂಮಿ ಮೇಲೆ ಓಡಾಡೋದಕ್ಕಿಂತ ಮೊದಲು 1500 ವರ್ಷ ಮೊದಲು ನಮ್ಮಲ್ಲಿ ರಾಣೆಬೆನ್ನೂರು ನಗರದಲ್ಲಿ ಆದಿಮಾನವರು ಸಂಘಟಿತ ಸಮಾಜವಾಗಿ ಮಾಡಿ ಆ 3500 ವರ್ಷದಲ್ಲಿ ಏನು ಸಂಘಟಿತ ಸಮಾಜ ಆಗಿತ್ತು, ಅವರು ಏನು ಮೆಗಾಲಿಥಿಕ್ ಏಜ್ ಅಂತ ಹೇಳ್ತಾರೆ, ಅಂದ್ರೆ ಐರನ್ ಏಜ್ ಅಲ್ಲಿ ಇದ್ದಂಥವ್ರು. ಇವರು ಕಬ್ಬಿಣದ ಆಯುಧವನ್ನ ಉಪಯೋಗಿಸತಕ್ಕಂಥದ್ದು, ಪಶುಸಂಗೋಪನೆಯಲ್ಲಿ ತೊಡಗಿಸುವಂತದ್ದು ಮತ್ತು ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರು ಅಂತಕ್ಕ ಪುರಾವೆಗಳು ಇದಾವೆ. ಝೀರೋ ಪ್ರಶ್ನೆ ಹೇಳಿ. ಆದ್ರಿಂದ ಇದನ್ನ ಸರ್ಕಾರ ಗಣನೆ ತಗೋಬೇಕು. ಪುರಾತತ್ವ ಇಲಾಖೆ ಮತ್ತು ಇದು ಅರಣ್ಯದಲ್ಲಿ ಇರೋದ್ರಿಂದ ಅರಣ್ಯ ಇಲಾಖೆ ಕೂಡ ಇದರಲ್ಲಿ ಭಾಗಿಯಾಗಿ ಒಂದು ರಿಸರ್ಚ್ ಅನ್ನ ಮಾಡಿ ನಮ್ಮ ಪೂರ್ವಜರು ರಾಣೆಬೆನ್ನೂರಿನಲ್ಲಿ ಓಡಾಡಿದ್ರು ಅನ್ನೋದನ್ನ ಪುರಾವೆ ಇದೆ. ಆದ್ರಿಂದ ಇದನ್ನ ಗಣನೆಗೆ ತೆಗೆದುಕೊಂಡು ರಾಜ್ಯ ಪುರಾತತ್ವ ಸ್ಮಾರಕವಾಗಿ ಇದನ್ನ ಘೋಷಿಸಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಶ್ರೀ ಪ್ರಕಾಶ್ ಕೋಳಿವಾಡ್ ಅವರು ಹೇಳಿದಂಗೆ ನಮ್ಮ ದೇಶದ ಪ್ರಾಚೀನ್ಯತೆ ಮತ್ತು ವಿಭಿನ್ನತೆ ಸಾಕಷ್ಟು ಇದೆ. ನೀವು ಎಷ್ಟು ಎಕ್ಸ್ಕವೇಷನ್ ಮಾಡ್ತೀರಾ ಅಷ್ಟೇ ಪ್ರಾಚೀನ್ಯತೆ ನಮ್ಗೆ ಸಿಗ್ತದೆ. ನಾನು ಪ್ರವಾಸೋದ್ಯಮ ಸಚಿವನಾಗಿ ಇದ್ದಾಗ ಆರ್ಕಿಯಾಲಜಿಗೆ ಮತ್ತೆ ಪ್ರವಾಸೋದ್ಯಮಕ್ಕೆ ಯಾವಾಗಲೂ ತಕರಾರು ಇರ್ತಾ ಇತ್ತು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನು ಕನ್ನಡ ಅಂಡ್ ಕಲ್ಚರ್ನಲ್ಲಿತ್ತು, ಅದು ಪ್ರವಾಸೋದ್ಯಮ ಜೊತೆ ಜೋಡಣೆ ಮಾಡಿದ್ರೆ ರೆಸ್ಪಾನ್ಸಿಬಲ್ ಟೂರಿಸಂ ಆಗ್ತದೆ, ರೆಸ್ಪಾನ್ಸಿಬಲ್ ಎಕ್ಸ್ಕವೇಷನ್ ಆಗ್ತದೆ, ಮತ್ತೆ ಒಂದು ಎಕನಾಮಿಕ್ ಆಕ್ಟಿವಿಟಿ, ಲೋಕಲ್ ಎಕನಾಮಿಕ್ ಆಕ್ಟಿವಿಟಿನೂ ಕೂಡ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು ಅವಾಗ ಮಾಡಿದ್ದ ಅಧ್ಯಕ್ಷರೇ. ಇವ್ರು ಹೇಳಿದಂಗೆ ನಮ್ಮ ಸುರ್ಪುರ್ನಲ್ಲಿ, ನಮ್ಮ ಯಾದಗಿರಿನಲ್ಲೂ ಕೂಡ ನಿಯೋಲಿಥಿಕ್ ಮೆಗಾಲಿಥಿಕ್ ಸೈಟ್ಸ್ ಇದೆ, ಹಾಸನ್ನಲ್ಲಿ ಕೂಡ ಇದೆ ಅಂತಾರೆ. ನಿಮ್ಮ ಕಬ್ಬನ್ ಪಾರ್ಕ್ನಲ್ಲೂ ಕೂಡ ಬಂಡೆ ಯಾವ್ದು ಇದೆ ಅದನ್ನು ಮೆಗಾಲಿಥಿಕ್ ಅಥವಾ ಅದಕ್ಕಿಂತ ಪುರಾತತ್ವ ಇದು ಮೆಸನಿಕ್ ಏಜ್ ಇದೆ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಸೊ ಖಂಡಿತವಾಗಿ ಮೊನ್ನೆ ಲಕ್ಕುಂಡಿನಲ್ಲಿ ಸಾಕಷ್ಟು ಏನು ಭಂಡಾರ ಸಿಕ್ಕಿದೆ, ಅದರಿಂದ ಸಾಕಷ್ಟು ಜನ ಈಗ ಹವ್ಯಾಸವಾಗಿ ಇದನ್ನ ನಮ್ಮ ಇತಿಹಾಸವನ್ನ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗೂ ಅವರ ಭಾವನೆಗಳೇನಿದೆ, ಅವರ ಇಚ್ಛೆ ಏನಿದೆ ಮಂತ್ರಿಗಳಿಗೆ ತಿಳಿಸಿ ಅದನ್ನ ನಾವು ಏನು ಆರ್ಕಿಯಾಲಜಿಕಲ್ ಸರ್ವೆ, ಸ್ಟೇಟ್ ಆರ್ಕಿಯಾಲಜಿಕ್ ಸರ್ವೆ ಮುಖಾಂತರ ಏನ್ ಮಾಡಬಹುದು ಅದನ್ನ ನಾನು ತಿಳಿಸ್ತೀನಿ. ಮತ್ತೆ ಈಗಾಗಲೇ 238 ತಾಲೂಕಿನಲ್ಲಿ 119 ತಾಲೂಕುಗಳಲ್ಲಿ ಈಗಾಗಲೇ ಆರ್ಕಿಯಾಲಜಿಕಲ್ ಸರ್ವೆ ಕೆಲಸ ಮಾಡ್ತಾ ಇದೆ. ಇದನ್ನು ಕೂಡ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರ ಗಮನಕ್ಕೆ ತಂದು ಪ್ರಕಾಶ್ ಅವರಿಗೆ ನಾನು ತಿಳಿಸ್ತೀನಿ.